ಅಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಅಭಿಮಾನಿಗಳ ದಾಸ ಡಿವಾಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಚೆಗೆ ಬರ್ತಾರೆ ಅಂತ ಬಹುತೇಕ ಅಭಿಮಾನಿಗಳು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಾಯ್ತಾ ಇದ್ದಾರೆ. ಅದಂತೂ ಸುಳ್ಳಲ್ಲ. ಯಾವ್ದಾದ್ರು ಒಂದು ನಟನ ಸಿನಿಮಾ ಬರ್ತಾ ಇದೆ ಅಂತಂದ್ರೆ ಸಾಕು, ಅಯ್ಯೋ ನಮ್ಮ ಹೀರೋ ಇದ್ದಿದ್ರೆ ಅವ್ರ ಸಿನಿಮಾನು ಕೂಡ ಈ ವರ್ಷ ಬರ್ತಿತ್ತೇನೋ, ಕಟ್ಔಟ್ ಕಟ್ತಿದ್ವೇನೋ, ಈ ರೀತಿ ಒಂದು ಪ್ರೇಕ್ಷೆಯಲ್ಲಿ ಒಂದು ಆಸೆಯಲ್ಲಿ ಅವ್ರ ಅಭಿಮಾನಿಗಳಿದ್ದಾರೆ. ಅವ್ರ ಅಭಿಮಾನಿಗಳ ಆಸೆ ಪಡ್ತಾರೆ, ಯಾವ ಕಾರಣಕ್ಕೂ ತಪ್ಪಲ್ಲ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಸತ್ಯ ಏನಿದೆ ಅದು ಹೊರಗಡೆ ಬರೋ ತನಕ ಕೂಡ ನಾವು ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ ಅದೇ ಒಬ್ಬ ಅಭಿಮಾನಿಯಾಗಿ. ಸೊ ಒಂದು ಕಾಲದಲ್ಲಿ ಸ್ನೇಹಿತನಾಗಿದ್ದಂತ ಪ್ರದೋಷ್ ಈ ಒಂದು ಪ್ರಕರಣದಲ್ಲಿ ಅವತ್ತು ನಡೆದಂತಹ ಪಟ್ನಗೆರೆ ಶೆಡ್ ನ ಇನ್ಸಿಡೆಂಟ್ ನಲ್ಲಿ ಸ್ವಯಂ ಪ್ರೇರಿತನಾಗಿ ಹೋದ್ನ, ಅಥವಾ ಇವರೇ ಬಾರೋ ಅಂತ ಜೊತೆಲಿ ಕರೆದ್ರ ಸಲುಗೆಯಿಂದ, ಅಥವಾ ಇವರೊಬ್ಬರ ಸ್ಟಾರ್ ನಟ ಅವ್ರ ಜೊತೆ ನಾನು ಎಲ್ಲಿಗೆ ಬೇಕಾದ್ರೆ ಆರಾಮಾಗಿ ಓಡಾಡಿದ್ರೆ ಜನ ಎಂತವ್ರ ಜೊತೆ ಸಂಪರ್ಕದಲ್ಲಿದ್ದಾನೆ ಅಂತಾರೆ ಅನ್ನೋ ಒಂದು ಹಿತದೃಷ್ಟಿಯಿಂದ ಈತ ಹೋದ್ನ ಗೊತ್ತಿಲ್ಲ. ಅವತ್ತು ಪ್ರಕರಣದಲ್ಲಿ ಈತನೂ ಕೂಡ ಇದ್ದ ಅನ್ನೋ ಕಾರಣಕ್ಕೆ ಇವತ್ತು ಆರೋಪಿ 14ರಾಗಿ ಪ್ರದೋಷ್ನನ್ನ ಅರೆಸ್ಟ್ ಮಾಡಿ ಬಂಧಿಸಿರ್ತಕ್ಕಂಥದ್ದು ಪ್ರೆಸೆಂಟ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರತಕ್ಕಂಥದ್ದು. ಈಗ ಅದೇ ಪ್ರದೋಷ್ ನಾನು ಮಾಫಿ ಸಾಕ್ಷಿ ಆಗ್ಬಿಡ್ತೀನಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಎಲ್ಲಿಂದ ಶುರುವಾಯ್ತು, ನಾನ್ ಏನೇನನ್ನ ಗಮನಿಸ್ತೆ, ನಾನ್ ಕಣ್ಣಾರೆ ಏನ್ ಕಂಡಿದ್ದೀನಿ, ಈ ಒಂದು ಪ್ರಕರಣದಲ್ಲಿ ನನ್ನ ಪಾತ್ರ ಏನು, ನಾನು ಏನಾದ್ರು ಬೈದ್ನ, ನಾನು ಏನಾದ್ರು ಎರಡು ಏಟ್ ಹೊಡೆದ್ನ, ಅಥವಾ ಅವನ ಹತ್ಯೆಗೆ ನಾನು ಕಾರಣನ, ಎಲ್ಲಾ ಸತ್ಯವನ್ನು ಕೂಡ ನಾನು ಹೇಳ್ಬಿಡ್ತೀನಿ ಅಂತ ಅವರ ವಕೀಲರಾದಂತ ದಿವಾಕರ್ ಅವರ ಮೂಲಕ 59ನೇ CCH ಕೋರ್ಟ್ಗೆ ಒಂದು ಮನವಿ ಪತ್ರವನ್ನ ಸಲ್ಲಿಸಿರ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ. ಸೊ ಇತ್ತ ಇನ್ನೊಬ್ಬ ಯಾರು A10 ವಿನಯ್ ಅವರು ಕೂಡ ಸಲ್ಲಿಸ್ತೀನಿ ಅಂತ, ಇನ್ನೊಬ್ಬ ಐ ಥಿಂಕ್ ಇನ್ನೊಬ್ಬನ ಹೆಸರು ನೆನಪಾಗ್ತಿಲ್ಲ ನಂಗೆ, ಅವನು ಕೂಡ ನಾನು ಕೂಡ ಮಾಫಿ ಸಾಕ್ಷಿನಿ ಅಂತ ಈ ರೀತಿ ಬರ್ತಾ ಇದ್ರು. ಸೊ ಸಹಜವಾಗಿ ನೋಡುವಂತವ್ರು ಹೆಂಗೆ ಅಂದ್ರೆ ಪ್ರಕರಣದಲ್ಲಿ ಜೊತೆಲಿದ್ದವರು ಇವರೆಲ್ಲ ಏನ್ ಉಲ್ಟಾ ಹೊಡಿತಿ ನಿಂತಿದ್ದಾರೆ. ಕಾರಣ ಏನು ಅಂತಂದ್ರೆ ಈ ಒಂದು ಕೇಸ್ನ ಪ್ರಭಾವ ಆ ರೀತಿ ಇದೆ. ನಾಳೆ ದಿನ ಏನಾಗುತ್ತೋ, ಫಲಿತಾಂಶ ಏನ್ ಬರ್ಬೋದು, ತೀರ್ಪು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತ ಒಂದು ಭಯ. ಇತ್ತೀಚೆಗಷ್ಟೇ ಪ್ರದೋಷ್ ಅವರ ತಂದೆ ಒಂದು 9 ರಿಂದ 10 ತಿಂಗಳ ಹಿಂದೆ ಮೃತಪಡ್ತಾರೆ. ಸೊ ಅವ್ರ ವಕೀಲರು ಹೋಗಿ ಮನವರಿಕೆ ಮಾಡಿದ್ರ, ಫ್ಯಾಮಿಲಿಯವರು ಹೋಗಿ ಮನವರಿಕೆ ಮಾಡಿದ್ರ, ಅಥವಾ ನನ್ನ ಜೀವನ ಪೂರ್ತಿ ಏನಾದ್ರು ಜೈಲಲ್ಲೇ ಕೊಳೆದು ಬಿಡ್ತೀನಿ ಅನ್ನುವಂತ ಒಂದು ಭಯ ಅಥವಾ ಆತಂಕ ಅವನಿಗೆ ವೈಯಕ್ತಿಕವಾಗಿ ಬಂತ ಗೊತ್ತಿಲ್ಲ. ಸೊ ಸ್ವಯಂ ಪ್ರೇರಿತನಾಗಿ ಮಾಡಿದ್ರ, ಅಥವಾ ಫ್ಯಾಮಿಲಿಯವರು ಮಾಡಿಸಿದ್ರ, ಅಥವಾ ವಕೀಲರು ಮಾಡಿಸಿದ್ರ ಗೊತ್ತಿಲ್ಲ. ಆತ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೋಗಿ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಡೆ ನಟ ದರ್ಶನ್ ಅವರ ವಕೀಲರಾದಂತ ಅಸ್ಮತ್ ಪಾಷಾ ಅವರು ಇಲ್ಲ ಅದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ರು, ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಸೊ ಕೋರ್ಟ್ ಆಗ ಎಚ್ಚರಿಕೆಯನ್ನು ಕೊಡ್ತು, ಯಾವ ಆರೋಪಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಆಕ್ಷೇಪಣೆ ಎತ್ತುವಂತಿಲ್ಲ, ಇದಕ್ಕೆ ಸಂಬಂಧಪಟ್ಟಾಗೆ ಮುಂದಿನ ದಿನಗಳಲ್ಲಿ ಆದೇಶವನ್ನ ಹೇಳ್ತೀವಿ ಅಂತ ಹೇಳಿತ್ತು. ಅಂದ್ಕೊಂಡಾಗೇನೆ ಇವತ್ತು 25ನೇ ತಾರೀಕು ಆಗಸ್ಟ್ ಆದೇಶವನ್ನ ಹೊರಡಿಸ್ತು. ನೆನ್ನೆನೆ ಹೊರಡಿಸಬೇಕಾಗಿತ್ತು, ನ್ಯಾಯಾಧೀಶರು ಇಲ್ಲದ ಕಾರಣ ಇವತ್ತು ಅದೇ ಆದೇಶವನ್ನ ಹೊರಡಿಸಿದ್ದಾರೆ. ಸೊ 59ನೇ CCH ಕೋರ್ಟ್ ನ ನ್ಯಾಯಾಧೀಶರಾದಂತ ಸುಜಾತ ಮಡಿವಾಳಪ್ಪ ಸಾಮ್ರಾಣಿ ಅಂದ್ರೆ ನ್ಯಾಯಾಧೀಶರು ಇವತ್ತು ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಮಾಫಿ ಸಾಕ್ಷಿಯಾಗಿ ಈ ಪ್ರದೋಷ್ನನ್ನ ಪರಿಗಣಿಸಬಹುದು ನಾಳೆಯಿಂದ. ಅಂದ್ರೆ ಇನ್ನು ಮುಂದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿಯಾಗಿ ಜೈಲಿನಲ್ಲಿ ಕುತ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಏನಾದ್ರು ವಿಚಾರಣೆ ಕರೆದಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡ್ತಿದ್ರು. ಇನ್ನು ಮುಂದೆ ಇದೇ ವ್ಯಕ್ತಿ ಸಾಕ್ಷಿಯಾಗಿ ಪ್ರತ್ಯೇಕವಾದಂತ ಕೊಠಡಿಯಲ್ಲಿ ಪ್ರತ್ಯೇಕವಾದಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ನಡೆಯುವಂತ ಸಂದರ್ಭದಲ್ಲಿ ಏನಾದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಇತ್ತು ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಪ್ರದೋಷ್ ಸಾಕ್ಷಿ ರೂಪದಲ್ಲಿ ಹೇಳಿಕೆಗಳನ್ನ ಕೊಡಬೇಕು. ಆದರೆ ಇದೇ ಪ್ರದೋಷ್ಗೆ 3 ಷರತ್ತುಗಳನ್ನ ಕೋರ್ಟ್ ವಿಧಿಸಿದೆ. ಅಂದ್ರೆ ಹೇಳಿದೆ ಇವತ್ತು ಯಾವ ಕಾರಣಕ್ಕೂ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಕೇಸ್ ಏನಿದೆ, ಇದು ಅಂತಿಮವಾಗಿ ವಿಚಾರಣೆ ಮುಗಿಯೋವರೆಗೂ ಅಂದ್ರೆ ಇದು ಒಂದು ಫುಲ್ ಸ್ಟಾಪ್ ಇಡೋ ತನಕನೂ ಕೂಡ ನಿನ್ ಬೇಲ್ಗೆ ಅಪ್ಲೈ ಮಾಡ್ಕೊಂಡು ಆಚೆ ಬರೋಂಗಿಲ್ಲ, ಜೈಲ್ನಲ್ಲೇ ಇರ್ಬೇಕು. ನೀನ್ ಸಾಕ್ಷಿ ಆದ್ರೂ ಆರೋಪಿ ತರ ಯಾವ ತರ ಜೈಲ್ನಲ್ಲಿದ್ದೆ ಅದೇ ತರ ನೀನು ಇದರಲ್ಲೇ ಇರ್ಬೇಕು, ಜೈಲಲ್ಲೇ. ಸೊ ನಿನ್ ಪ್ರತ್ಯೇಕವಾಗಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಸೆಕ್ಯೂರಿಟಿ ಇರುತ್ತೆ, ಭದ್ರತೆ ಇರುತ್ತೆ. ಯಾಕಂತಂದ್ರೆ ಆರೋಪಿಗಳ ಜೊತೆಯಿಂದ ಸಪರೇಟ್ ಆಗಿ ಬಂದಿರ್ತೀಯ, ನಿನ್ನ ಪ್ರಾಣಕ್ಕೂ ಕೂಡ ಭದ್ರತೆ ಇರ್ಬೇಕಾಗುತ್ತಲ್ಲ, ಹಾಗಾಗಿ ಹೆಚ್ಚಿನ ಭದ್ರತೆ ಇರುತ್ತೆ. ಜೊತೆಗೆ ಸಪರೇಟ್ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಇರುತ್ತೆ ಸಾಕ್ಷಿ ಹೇಳುವಂತ ಸಂದರ್ಭದಲ್ಲಿ. ಸೊ ಇದಿಷ್ಟು ಭದ್ರತೆ ಇರುತ್ತೆ ಹೊರತುಪಡಿಸಿ ಬೇಲ್ ಕೊಟ್ಟು ಆಚೆ ಏನ್ ಕರ್ಕೊಂಡ್ ಬರಲ್ಲ ಈ ವ್ಯಕ್ತಿನ. ಸೊ ಹಾಗಾಗಿ ಮೊದಲ ಷರತ್ತು ಇದು. ಎರಡನೇ ಷರತ್ತು, ನೀನ್ ಏನ್ ಗಮನಿಸಿದ್ಯಾ ಅದನ್ನು ಮಾತ್ರ ಹೇಳ್ಬೇಕು. ಎಕ್ಸಾಂಪಲ್, ಇವಾಗ 11 ಗಂಟೆ ರಾತ್ರಿಯಲ್ಲಿ ನಾವು ಆ ಶೆಡ್ಗೆ ಬಂದು ಇಂಥ ಕಾರ್ನಲ್ಲಿ ಬಂದು ಇಂಥ ಸಂದರ್ಭದಲ್ಲಿ ಇಂಥವ್ರು ಇದ್ರು, ನೀನ್ ಏನ್ ಹೇಳಿರ್ತೀಯ ಅದು ವಿಚಾರಣೆ ಮಾಡಿರ್ತಕ್ಕಂಥ ಅಧಿಕಾರಿಗಳೇನಿರ್ತಾರೆ, ತನಿಖಾಧಿಕಾರಿಗಳು IO, ಅದಕ್ಕೂ ಇದಕ್ಕೂ ಸಾಮ್ಯತೆ ಹೊಂದಾಣಿಕೆ ತಾಳೆ ಆಗ್ಬೇಕು. ಹೌದು, ಈ ಹೇಳ್ತಾ ಇರ್ತಕ್ಕಂಥ ಸತ್ಯ ನಮ್ಮ ರಿಪೋರ್ಟ್ ಅಲ್ಲೂ ಕೂಡ ಅದೇ ಇದೆ ಅನ್ನುವಂಥದ್ದು ಸಾಮ್ಯತೆ ಆಗ್ಬೇಕು. ಸೊ ಅದು ಸಾಕ್ಷಿ ಆಗುತ್ತೆ. ಅಪ್ಪಿತಪ್ಪಿ ಇವನು ಸೃಷ್ಟಿಕತೆ ಕಟ್ಟೋಂಗಿಲ್ಲ. ಮೂರನೇದು, ಈ ಒಂದು ಪ್ರಕರಣದಲ್ಲಿ ಉಳಿದಂತಹ ಆರೋಪಿಗಳೇನಿದ್ದಾರೆ A1 A2, ಎಕ್ಸಾಂಪಲ್ ಈಗ A1 ಪವಿತ್ರ ಗೌಡ, A2 ಒಂದು ನಟ ದರ್ಶನ್ ಅವರು. ಸೊ ಇವರಿಬ್ಬರನ್ನ ಸಿಕ್ಕಾಕಿಸ್ಬೇಕು ಅಥವಾ ಇವರಿಬ್ಬರನ್ನ ಹೇಗಾದ್ರೂ ಮಾಡಿ ತಗ್ಲಾಕ್ಸ್ಬೇಕು ಅನ್ನೋ ಕಾರಣಕ್ಕೆ ಸೃಷ್ಟಿಕತೆಗಳು ಅಂದ್ರೆ ಕಟ್ಟುಕತೆಗಳನ್ನ ಯಾವ ಕಾರಣಕ್ಕೂ ಹೇಳುವಂತಿಲ್ಲ. ವಾಪಸ್ ಏನಾಗುತ್ತೆ ಅಂತಂದ್ರೆ ಸೃಷ್ಟಿಕತೆಗಳನ್ನ ಅಥವಾ ಸುಳ್ಳು ಸಾಕ್ಷಿಗಳನ್ನ ನುಡಿದರೆ ಮಾಫಿ ಸಾಕ್ಷಿ 2 ಆರೋಪಿ ಆಗುತ್ತೆ, ಮತ್ತೆ ಅಕ್ಯೂಸ್ಡ್ ಆಗ್ತಾನೆ, ವಿಚಾರಣೆ ನಡೆಯುವಂತ ಕೈದಿ.
ಈಗ ಆರೋಪಿ ಟು ಮಾಫಿ ಸಾಕ್ಷಿ ವಾಪಸ್ ಅದೇ ಆಗುತ್ತೆ. ಸೊ ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಟ್ರೂ ಅಂಡ್ ಫುಲ್ ಡಿಸ್ಕ್ಲೋಸರ್ ಆಫ್ ಫ್ಯಾಕ್ಟ್ಸ್ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರದೋಷ್ ಸತ್ಯ ಏನ್ ಕಂಡಿರ್ತಾನೆ, ಏನ್ ನೈಜವಾಗಿ ಕಣ್ಣಾರೆ ಏನ್ ಗಮನಿಸಿರ್ತಾನೆ ಅದನ್ನ ಮಾತ್ರ ಹೇಳ್ಬೇಕು ಹೊರತು ತನಗೆ ಅನ್ಸ್ದಾಗೆ ಇಮ್ಯಾಜಿನೇಷನ್ ಮೂಲಕ ಹೇಳುವಂತಿಲ್ಲ. ಸೊ ಕೋರ್ಟ್ ಏನ್ ಮಾಡುತ್ತೆ, ಕೋರ್ಟ್ ನ ಸಮಯವನ್ನ ಇವನೇನಾದ್ರು ಸುಳ್ಳು ಸಾಕ್ಷಿಗಳ ಮೂಲಕ ಈತ ಅಂತಲ್ಲ, ಬೇರೆ ಯಾವುದೇ ಪ್ರಕರಣ ಆಗ್ಲಿ ಈ ರೀತಿ ಮಾಫಿ ಸಾಕ್ಷಿ ಆದಂತವ್ರು ಸುಳ್ಳು ಸಾಕ್ಷಿ ಹೇಳಿ ಕೋರ್ಟ್ ನ ಸಮಯವನ್ನ ಹಾಳು ಮಾಡಿ ಯಾವ್ದೋ ಒಂದು ವೇನಲ್ಲಿ ಹೋಗ್ತಾ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ, ವಾದ ವಿವಾದ ಇವೆಲ್ಲವೂ ಕೂಡ. ಇನ್ನೊಂದು ಯಾವ್ದೋ ಒಂದು ಮಧ್ಯದಲ್ಲಿ ಒಂದು ಬಂದ್ಬಿಟ್ಟು ಹಿಂಗ್ ಸಿಗಾಕೊಂಡ್ಬಿಟ್ಟು ನಾನ್ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಬಂದ್ಬಿಟ್ಟು ಸುಳ್ಳುಗಳನ್ನ ಸೃಷ್ಟಿ ಮಾಡಿ ಕೇಸ್ ಇನ್ಯಾವ್ಯಾವ್ದೋ ಆಯಾಮ ಪಡ್ಕೊಂಡು ಹೋಗಿ ಕೋರ್ಟ್ ನ ಸಮಯ ಹಾಳು ಆಗುತ್ತಲ್ಲ. ಸೊ ಹಾಗಾಗಿ ಕೋರ್ಟ್ ನ ಸಮಯ ವ್ಯರ್ಥ ಆಗೋ ದೃಷ್ಟಿಯಲ್ಲೂ ಕೂಡ ಶಿಕ್ಷೆ ಆಗುತ್ತೆ. ಸೊ ಬೇರೆ ಆರೋಪಿಗಳಿಗೆ ಹಿಂದಿರುತ್ತೆ A13, A14, A15 ಹಿಂಗಿರ್ತಾರಲ್ಲ, ಅದ್ರಲ್ಲಿ A14 ಈಗ ಪ್ರದೋಷ ಆಗಿರೋದ್ರಿಂದ ಬಹುಶಃ ನನಗನ್ಸುತ್ತೆ ಹೆಚ್ಚಿನ ಶಿಕ್ಷೆ ಇರುತ್ತೆ ಅಂತ ಅನ್ಸುತ್ತೆ, ಕೋರ್ಟ್ ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಅನ್ನೋ ಕಾರಣದಿಂದ. ಸೊ ಒಟ್ಟಾರೆಯಾಗಿ ಈ 3 ಷರತ್ತುಗಳನ್ನ, ಈ 3 ಕಂಡೀಷನ್ಸ್ ನ ಕೋರ್ಟ್ ಇವತ್ತು ಹೇಳಿ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದೆ, ಅಂದ್ರೆ ಅರ್ಜಿಯನ್ನ ಈಗ ಪುರಸ್ಕರಿಸಿದೆ. ಇತ